ಈಗ ನಾನು 6 ಗ್ರಾಮ್ ಮೊಳಕೆ ಕಾಳು ಸ್ಪ್ರೌಟ್ ಇದು ಹುಳ್ಳಿಕಾಳು ಮೊಳಕೆ ಕಾಳು ಸಾಂಬಾರು ಮಾಡೋದು ಹೇಗೆ, ಬಸ್ಸಾರು ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತೀನಿ. ಈಗ ಇಲ್ಲಿ ಹುಳ್ಳಿಕಾಳು ಮೊಳಕೆ ಕಾಳಿದೆ ಇಲ್ಲಿ. ಈಗ ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ಮಿಕ್ಸಿ ಜಾರನ್ನ ತೊಗೊತೀನಿ. ಫಸ್ಟಿಗೆ ಖಾರ ರುಬ್ಬಿಸ್ಕೊಂಡ್ಬಿಡೋಣ. ಈಗ ಇದಕ್ಕೆ ನಾನು ಒಂದು ದೊಡ್ಡ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ದೊಡ್ಡ ಗಾತ್ರದ್ದು. ಈ ಬೆಳ್ಳುಳ್ಳಿ ಹಾಕ್ತೀನಿ. ಮತ್ತು 2.5 ಇಲ್ಲ ದಪ್ಪದ ಸೈಜದು 2 ಈರುಳ್ಳಿ ತೊಗೊಳ್ಳಿ. 2 ಈರುಳ್ಳಿ ಹಾಕಿ, ಒಂದು 4 ಲವಂಗ ತೊಗೊಂಡಿದ್ದೀನಿ, ಲವಂಗನ ಹಾಕಿ. ಒಂದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಚಕ್ಕೆನ ಹಾಕಿ. ನೆಕ್ಸ್ಟು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ, ಅರಿಶಿನ ಹಾಕಿ. ಸ್ವಲ್ಪ ಹಿಂಗೆ ಕೈಯಲ್ಲಿ ಹಿಡಿದ್ರೆ ಒಂದು 4 ಜನಕ್ಕೆ ಆಗುವಷ್ಟು ಕಾಯಿ ಹಾಕ್ತಾಯಿದ್ದೀನಿ. ಇಷ್ಟು ಕಾಯಿ ಹಾಕಿ. ಹುಳ್ಳಿಕಾಳು ಬಸ್ಸಾರು ದಪ್ಪ ಗಾತ್ರದ್ದು 2 ಟೊಮೆಟೊ ತೊಗೊಂಡಿದ್ದೀನಿ, ದಪ್ಪ ಗಾತ್ರದ 2 ಟೊಮೆಟೊನ ಇಟ್ಕೊಂಡಿದ್ದೀನಿ. ಇದಿಷ್ಟೂ ಹಾಕಿ ಇವಾಗ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಸಾಂಬಾರ ಪುಡಿ, ಖಾರದ ಪುಡಿ, ಆ ಖಾರದ ಪುಡಿಯನ್ನು ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದು ದೊಡ್ಡ ಸ್ಪೂನ್ ಹಾಕ್ತೀನಿ. ಇನ್ನೂ ಬೇಕು ಸ್ವಲ್ಪ ಜಾಸ್ತಿ ಅಂದರೆ ಇನ್ನೊಂದಿಷ್ಟು ಹೆಚ್ಚಿಸ್ಕೋಬೋದು. ಈಗ ಇದಿಷ್ಟನ್ನು ಸೇರಿಸ್ಕೊಂಡು ಬರ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೀನಿ. ಇವಾಗ ಈಗ ಈ ಥರ ಪಾತ್ರೆ ಇಟ್ಟಿದ್ದೇನೆ ನಾನು. ಓಕೆ, ಈ ಥರ ಪಾತ್ರೆಗೆ ಈಗ ಮೊಳಕೆ ಕಾಳನ್ನ ಅಂತೂ ತೊಳೆದು ರೆಡಿ ಮಾಡಿದ್ದೀನಿ. ಈಗ ಮೊಳಕೆ ಕಾಳು ತೊಳೆದು ರೆಡಿ ಮಾಡಿರೋ ಮೊಳಕೆ ಕಾಳನ್ನ ಈ ಪಾತ್ರೆಗೆ ಹಾಕ್ತೀನಿ. ಇದಕ್ಕೆ ಬೇಯೋದಕ್ಕೆ ನೀರು ಹಾಕಬೇಕು. ನೀರನ್ನ ಹಾಕ್ತೀನಿ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ನಾನು ಇಲ್ಲಿ 3/4 ಲೀಟ್ರ್ 1 ಲೀಟ್ರ್ ಹತ್ರ ಹಾಕಿದ್ದೀನಿ ಕಾಳು ಬೇಯೋದಕ್ಕೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ಸ್ವಲ್ಪ ಲೈಟಾಗಿ ನೋಡ್ಕೊಂಡು ಹಾಕಿ ಇಷ್ಟು ಸಾಲ್ಟ್ ಹಾಕಿದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ರುಬ್ಬಿಸಿಟ್ಕೊಂಡಿರೋ ಅಂಥ ಸ್ವಲ್ಪ ಖಾರನ ಅದಕ್ಕೆ ಹಾಕ್ತೀನಿ. ಒಂದು ಸ್ವಲ್ಪ ಖಾರನ ಅದ್ರ ಜೊತೆಗೆ ಹಾಕ್ತೀನಿ. ಈಗ ಇದನ್ನು ಒಂದು ವಿಷಲ್ ಹಾಕಿಸ್ಬಿಡ್ತೀನಿ. ಇವಾಗ ಹಂಗೆ ಬೇಯೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು ವಿಷಲ್ ಹಾಕಿಸ್ಬಿಡ್ತೀನಿ. ಈಗ ಇದು ಸ್ಟೀಮ್ ಆರಿದೆ. ನಾನು ಇವಾಗ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಈ ಥರ ಕಾಳು ಬೆಂದಿರುತ್ತೆ, ಮೊಳಕೆ ಕಾಳು ಈ ಥರ ಬೆಂದಿರುತ್ತೆ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಸಾರು ಒಗ್ಗರಣೆಗೆ ಹಾಕೋದಕ್ಕೆ ಈ ಪಾತ್ರೆನ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ. ಇನ್ನೊಂದು ಪಾತ್ರೆನ ಇಟ್ಕೊತೀನಿ. ಸ್ಟವ್ ಹಚ್ಚಿದ್ದೀನಿ. ಈ ಪಾತ್ರೆನ ಇಟ್ಟಿದ್ದೇನೆ. ಇದಕ್ಕೆ ಒಗ್ಗರಣೆಗೆ ಹಾಕೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ನೋಡಿ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಾಗ್ಬೋದು ಅಷ್ಟನ್ನು ನೋಡಿಕೊಂಡು. ಯಾವ ಎಣ್ಣೆ ಬೇಕೋ ಆ ಎಣ್ಣೆ ಹಾಕ್ಕೊಳ್ಳಿ.
ಈಗ ಅದು ಪಾತ್ರೆ ಕಾದಿದೆ, ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಅದು ಚಟಪಟ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ಸ್ವಲ್ಪ ಜೀರಿಗೆ ಹಾಕ್ತೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಗೆಜ್ಜಿಟ್ಕೊಂಡಿರೋ ಅಂಥದ್ದನ್ನು ಇದಕ್ಕೆ ಹಾಕ್ತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಎಣ್ಣೆ ಕಮ್ಮಿ ಆಯಿತು, ಪರವಾಗಿಲ್ಲ, ನಮಗಿಷ್ಟೇ ಸಾಕು. ನಿಮಗೆ ಇನ್ನೂ ಸ್ವಲ್ಪ ಎಣ್ಣೆ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ. ಇದಕ್ಕೆ ರುಬ್ಬಿಸಿ ಇಟ್ಟಿರೋ ಅಂಥದ್ದು, ಮೊದಲು ಮಸಾಲೆ ರುಬ್ಬಿಸಿದ್ವಲ್ಲ, ಸ್ವಲ್ಪ ಕಾಳು ಬೇಯಿಸ್ಬೇಕಾದ್ರೆ ಹಾಕಿದ್ದೆ ಕಾಳಿಗೆ. ಈಗ ಇದನ್ನು ಒಗ್ಗರಣೆಗೆ ಹಾಕ್ತೀನಿ. ಇದೇ ಜಾರ್ಗೆ ಮೊದಲೇ ಬೇಯಿಸಿಟ್ಟಿರೋ ಅಂಥ ಕಾಳನ್ನು ಸ್ವಲ್ಪ ಹಾಕತ್ತೀನಿ. ಒಂದು ಸೌಟು ಖಾರ, ಸಾಂಬಾರು ಗಟ್ಟಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಈ ಥರ ಹಾಕ್ಕೋತೀನಿ. ಇದನ್ನು ಕೂಡ ಮಿಕ್ಸಿ ಮಾಡಬೇಕು, ಗ್ರೈಂಡ್ರ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಈಗ ಈ ಖಾರ ಬೇಯ್ತಾ ಇರಲಿ. ಇದಕ್ಕೆ ಲಿಡ್ ಕ್ಲೋಸ್ ಮಾಡ್ತೀನಿ, ಸ್ವಲ್ಪ ಹಂಗೆ ಬೇಯ್ತಾ ಇರಲಿ. ಇದನ್ನು ನಾನು ರುಬ್ಬಿಸ್ಕೊಂಡು ಬರ್ತೀನಿ. ಈಗ ಇದು ಈ ಥರ ಬೆಂದಿದೆ. ಈಗ ಇದಕ್ಕೆ ಬೆಂದಿರೋದಕ್ಕೆ ನಾನು ಈಗ ಕಾಳನ್ನು ಹಾಕಿ ರುಬ್ಬಿಸಿದ್ದೀನಲ್ಲ, ಅದನ್ನು ಅದರೊಳಗೆ ಹಾಕ್ತೀನಿ. ಇದು ಇನ್ನೊಂದು ಸ್ವಲ್ಪ ಬೇಯಲಿ. ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಮಿಕ್ಸಿನ ನೀರು ಹಾಕಿ ರೆಡಿ ಮಾಡ್ಕೊತೀನಿ. ಈಗ ಇದು ಒಂದು ಪಾತ್ರೆ ಇಟ್ಕೊತೀನಿ. ಪಾತ್ರೆದ ಕಾಳನ್ನು ಬಸಿಯೋದಕ್ಕೆ ಈ ಥರ ಸ್ಟ್ರೈನರ್ ಇಟ್ಕೊತೀನಿ. ಈಗ ಇಲ್ಲಿ ಬಸಿತಾ ಇದ್ದೀನಿ ಕಾಳನ್ನ. ಮೊಳಕೆ ಹುಳ್ಳಿ ಕಾಳು ಈಗ ಬೆಂದಿದೆ. ಇದು ಈ ಥರ ಕಟ್ಟು ಬಿಡುತ್ತೆ. ಈ ಥರ ಬೇಯ್ತಾ ಇರುತ್ತೆ. ಬೇಯ್ತಾ ಇರಬೇಕಾದ್ರೆ ಕಾಳನ್ನು ಮತ್ತು ಸಪ್ಪೆ ಕಟ್ಟನ್ನು ಸಪ್ರೇಟ್ ಮಾಡಿರೋ ಅಂಥ ನೀರನ್ನ ಇದಕ್ಕೆ ಹಾಕ್ತೀನಿ. ಈಗ ಇದು ಬೇಯ್ತಾ ಇರುತ್ತೆ. ಇವಾಗ ಇದು ಚೆನ್ನಾಗಿ ಬೆಂದಮೇಲೆ ಇದು ಉಪ್ಪು ಸಪ್ಪೆ ನೋಡಿಕೊಂಡು, ಸಪ್ಪೆ ಕಟ್ಟಿಗೆ ಕಾಳಿಗೆ ಸ್ವಲ್ಪ ಉಪ್ಪು ಹಾಕಿದ್ವು, ಅದನ್ನು ನೋಡಿಕೊಂಡು ಇವಾಗ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀವಲ್ಲ, ಖಾರ ಎಲ್ಲ ಹಾಕಿದ್ದೀವಲ್ಲ, ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಲಾಸ್ಟಲ್ಲಿ ಇದು ಚೆನ್ನಾಗಿ ಕುದ್ದಾದ್ಮೇಲೆ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೋಬೇಕು. ಇದು ಒಂದು ಕಡೆ ಬೇಯ್ತಾ ಇರಲಿ. ಇದು ನೆಕ್ಸ್ಟು ಇನ್ನೊಂದು ಕಡೆ ಕಾಳನ್ನ ಒಗ್ಗರಣೆಗೆ ಹಾಕೋದನ್ನು ತೋರಿಸ್ತೀನಿ. ಈಗ ಈ ಕಾಳನ್ನ ಬಸ್ತಿ ಇಟ್ಕೊಂಡಿರೋದು ಕಾಳನ್ನ ಪಲ್ಯ ಮಾಡೋದಕ್ಕೆ ತೋರಿಸ್ತಿದ್ದೀನಿ. ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಇಟ್ಕೊಂಡು ಇವಾಗ ಮೊಳಕೆ ಕಾಳನ್ನ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಹುರುಳಿಕಾಳು, ಮೊಳಕೆ ಕಾಳು ಪಲ್ಯ 6 ಗ್ರಾಮ್. ಹಂಗೆ ಕುದುರೆ ಹಂಗೆ ಶಕ್ತಿ. ಇದನ್ನು ತಿಂತಾಯಿದ್ರೆ ಆರೋಗ್ಯವೇ ಭಾಗ್ಯ. ಕಾಪಾಡ್ಕೋಬೇಕು ಅಂತಂದರೆ ಆರೋಗ್ಯನ ಹೀಗೆ ಅವಾಗವಾಗ ಹುರುಳಿಕಾಳು ಸಾಂಬಾರು, ಹುರುಳಿಕಾಳು, ಮೊಳಕೆ ಕಾಳು ಬಸ್ಸಾರು
ಈ ಥರ ಮಾಡಿಕೊಂಡು ತಿಂತಾ ಇರಬೇಕು. ಇದು ಹಿಂದೆ ಹಳ್ಳಿಗಳಲ್ಲಿ ಹೊಲ್ದಲ್ಲಿ ಬೆಳೆಯೋರು ಹೆಚ್ಚು ನೀರು ಬೇಕಾಗಿರಲಿಲ್ಲ ಆವಾಗ. ಅವರು ಹೆಚ್ಚು ಬೆಳೆದಿದ್ದಷ್ಟು ದನಗಳಿಗೆ ತಿನ್ನಿಸೋರು. ದನ ಗಟ್ಟಿಮುಟ್ಟಾಗಿರ್ತಿದ್ವು. ಅಟ್ಲು ಗದ್ದೆ ಎಲ್ಲ ಉಳ್ಬೇಕಾದ್ರೆ ದನಿಗೆ ದಿನಾ ಬೇಸಾಕೋರು. ನಾನು ಇವಾಗ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ದೊಡ್ಡದಾಗೆ ಹಚ್ಚಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಯಾರ್ಯಾರಿಗೆ ಹೆಂಗೆ ಬೇಕೋ ಹಂಗೆ. ಖಾರ ತಿನ್ನೋರು ಇಲ್ಲ ಅಂದರೆ ತೆಗೆದಾಕಕ್ಕೆ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದು ಸ್ವಲ್ಪ ಡ್ರೈ ಆಗಲಿ, ಇದಾಗಲಿ, ರೋಸ್ಟ್ ಆಗಲಿ. ಇವಾಗ ಈರುಳ್ಳಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದರದ್ದು ಪ್ರೋಸೆಸ್ಸು ಸ್ವಲ್ಪ ಜಾಸ್ತಿ. ಮೊಳಕೆ ಕಾಳು, ಹುಳ್ಳಿಕಾಳು ಬಸ್ಸಾರದು ಮತ್ತು ಕಾಳು ಪಲ್ಯ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ಈರುಳ್ಳಿ ರೋಸ್ಟ್ ಆಗ್ತಾಯಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀನಿ. ಹೈ ಪ್ರೋಟೀನ್, ಶಕ್ತಿ, ಎನರ್ಜಿ, ಸಿಕ್ಕಾಬಟ್ಟೆ ಎನರ್ಜಿ ಬರುತ್ತೆ. ಇವಾಗ ಇದಕ್ಕೆ ನಾನು ಬಸಿಟ್ಕೊಂಡಿರೋ ಅಂಥ ಮೊಳಕೆ ಹುರುಳಿ ಕಾಳನ್ನ ಹಾಕ್ತೀನಿ. ಹಾಕಿ ಇವಾಗ ತಿರುಗ್ತೀನಿ. ಮಿಕ್ಸ್ ಎಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿರೋದನ್ನು ಮಿಕ್ಸ್ ಮಾಡ್ತೀನಿ. ಮೊಳಕೆ ಕಾಳು ಹುರುಳಿಕಾಳು ಪಲ್ಯ. ಇದು ಸ್ವಲ್ಪ ಬೇಯಲಿ. ಇದಕ್ಕೆ ಒಂಚೂರು ಸ್ವಲ್ಪ ಟೈಮ್ ಕೊಡೋಣ ಬೇಯೋದಕ್ಕೆ. ಅದು ಆ ಸೈಡ್ ಬೇಯ್ತಾ ಇರಲಿ. ಈ ಸೈಡು ಮೊಳಕೆ ಕಾಳು ಸಾಂಬಾರ್ದು ಬಸ್ಸಾರು ಇಲ್ಲಿ ಬೇಯ್ತಾ ಇದೆ. ಇಲ್ಲಿ ಬೇಯ್ತಾ ಇದೆ. ಇದು ಚೆನ್ನಾಗಿ ಬೆಂದು ಕುದ್ದು ಅದೆಲ್ಲ ಆದಮೇಲೆ ಬೇಯ್ತಾ ಇದೆ. ಇವಾಗ ಸ್ವಲ್ಪ ಉಪ್ಪು ಹಾಕೋಣ. ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ. ಇಷ್ಟು ಬೇಕಾಗ್ಬೋದು, ಇಷ್ಟು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಟೇಸ್ಟ್ ಬರಬೇಕು ಅಂದರೆ ಶೀತ, ಕೆಮ್ಮು, ನೆಗಡಿ ಆದಾಗ ಈ ಥರ ಸಾಂಬಾರು ಮಾಡಿ ಮಕ್ಕಳಿಗೆಲ್ಲ ಕೊಡ್ತಾಯಿದ್ರು ಅವಾಗ. ಹಳ್ಳಿಯವರಂತೂ ಫುಲ್ಲು ವಾರದಲ್ಲಿ 2 ದಿವಸ ಈ ಥರ ಸಾಂಬಾರು. ದನ ಕರುಗಳಿಗೆ ಹುರುಳಿಕಾಳು ಬೇಕಲ್ಲ ತಿನ್ನಿಸೋದಕ್ಕೆ. ಅವಕ್ಕೆ ಅಟ್ಲಗದ್ದೆ ಉಳೋದಕ್ಕೆಲ್ಲ ಶಕ್ತಿ ಬೇಕಲ್ಲ. ಹಂಗಾಗಿ ಹುರುಳಿಕಾಳನ್ನ ಯಾವಾಗಲೂ ಒಲೆ ಮೇಲೆ ಬೇಯಿಸ್ತಾ ಇರೋರು. 1 ಸೇರು 2 ಸೇರು 3 ಸೇರು ಲೆಕ್ಕ ಇಲ್ಲ ಆವಾಗ. ಅದೇ ತಿಳಿ ಸಪ್ಪೆ ಕಟ್ಟನ್ನು ತೆಗೆದು ಒಗ್ಗರಣೆ ಮಾಡಿ ಎಲ್ರಿಗೂ ಘಮ ಅಂತ ಒಗ್ಗರಣೆ ಹಾಕಿಬಿಟ್ಟು ಅದ್ರ ಮೇಲೆ ಬೆಣ್ಣೆನೋ ತುಪ್ಪನೋ ಹಾಕಿ ಊಟಕ್ಕೆ ಹಾಕೋರು. ಭಾರಿ ಚೆನ್ನಾಗಿರೋದು. ಈಗ ಇದು ಬೇಯ್ತಾ ಇದೆ. ಈಗ ಇದು ಪಲ್ಯ ರೆಡಿ ಆಯ್ತಾ ಇದೆ. ಇಲ್ಲಿ ಈ ಪಲ್ಯಕ್ಕೆ ಇವಾಗ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಮೊಳಕೆ ಕಾಳು ಪಲ್ಯ ಇಲ್ಲಿ ಈ ಕಡೆ ರೆಡಿ ಆಗುತ್ತೆ.
ಇದು ಬೇಯ್ತಾ ಇದೆ. ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ. ಸಾಂಬಾರ್ಗೂ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇವಾಗ. ಈಗ ನೋಡಿ, ಇದು ಊಟ ಮಾಡೋದಕ್ಕೆ ಇವಾಗ ಪರ್ಫೆಕ್ಟಾಗಿದೆ. ಒಂದು ಶಕ್ತಿ, ಎನರ್ಜಿ, ಇದು ಆರೋಗ್ಯವಂತ ಫುಡ್ಡು. ಈಗ ಈ ಥರ ಸಾಂಬಾರು ಹಾಕ್ಕೊಂಡು ಅನ್ನ ಮಾಡಿಕೊಂಡು ಅಥವಾ ಮುದ್ದೆ ಮಾಡಿಕೊಂಡು ಊಟ ಮಾಡ್ತಾಯಿದ್ರೆ ಆಹಾ, ಏನು ರುಚಿಯಾಗಿದೆ ನೋಡಿ. ಈ ಥರ ಇದು ಹುರುಳಿಕಾಳು ಬಸ್ಸಾರು, ಮೊಳಕೆ ಕಾಳು ಬಸ್ಸಾರು. ಇದು ಮೊಳಕೆ ಹುರುಳಿಕಾಳು ಬಸ್ಸಾರು ಮಾಡೋ ಕ್ರಮ. ಈ ಥರ ಮಾಡ್ಕೊಂಡು ಊಟ ಮಾಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು.